ವಿಶೇಷ ಚೇತನರ ವಾರ್ತೆ, ಇದು ನಂಬಿಕೆಯ ಧ್ವನಿ. ವಿಶೇಷ ಚೇತನರ ಧ್ವನಿ, ವಿಶೇಷ ಚೇತನ. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಒಂದೇ ಒಂದು ಸುದ್ದಿ, ಅದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಬರುವ ಪಿಂಚಣಿಗಳ ಸುದ್ದಿ. ಹೌದು ಸ್ನೇಹಿತರೆ, ಕಳೆದ 1ನೇ ತಾರೀಕಿನಿಂದ ತಾವು ನಮ್ಮ ಚಾನಲ್ನಲ್ಲಿ ವೀಕ್ಷಣೆ ಮಾಡಿದ ಹಾಗೆ 10ನೇ ತಾರೀಕು ಒಳಗಡೆ ನಿಮಗೆಲ್ಲರಿಗೂ ಕೂಡ ಪಿಂಚಣಿ ಜಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಹೇಳಿದ್ವಿ. ಅಂದರೆ ನಾವು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಹೇಳಿದ್ವಿ. ಆದರೆ ಇದುವರೆಗೂ ಕೂಡ, ಅಂದರೆ ಇವತ್ತು ಈಗಾಗಲೇ 10ನೇ ತಾರೀಕು ಕಳೆದು 11ಕ್ಕೆ ಬರ್ತಾಯಿದ್ರು ಕೂಡ ಇದುವರೆಗೂ ಕೂಡ ಪಿಂಚಣಿ ಜಮೆ ಆಗದಿರುವ ಬಗ್ಗೆ ಮತ್ತೊಮ್ಮೆ ಇವತ್ತು ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಒಂದು ಸುದ್ದಿಯನ್ನು ಅವರು, ಅಂದರೆ ಒಂದು ಸಂತಸದ ಸುದ್ದಿಯನ್ನು ಈಗಾಗಲೇ ನಮ್ಮ ಚಾನಲ್ ಜೊತೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಆ ಸುದ್ದಿ ಬಗ್ಗೆ ನಿಮಗೆ ಈಗ ವಿವರವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಎಲ್ಲ ವಿಶೇಷ ಚೇತನರಿಗೆ, ಹಿರಿಯ ನಾಗರಿಕರಿಗೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಇಂದು ಮಧ್ಯಾಹ್ನ 4 ಗಂಟೆ ಸುಮಾರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿದ ನಮ್ಮ ಚಾನಲ್ನ ತಂಡ, ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬರುವ SSY ಆಗಲಿ ಅಥವಾ PHP ಆಗಲಿ ಅಥವಾ ವಿಧವಾ ವೇತನವಾಗಲಿ ಅಥವಾ ಎಂಡೋಸಲ್ಫಾನ್ ಪೀಡಿತರ ವೇತನ ಆಗಲಿ ಯಾವಾಗ ಬರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಉತ್ತರಿಸಿ, ಹೌದು, ನಾವೀಗಾಗಲೇ ಎಲ್ಲ ಬಿಲ್ಲುಗಳ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ, ಬಿಲ್ಲೆಲ್ಲ ಆಗಿ ಹೋಗಿದೆ. ಆದರೆ ಸರ್ಕಾರದ ಉನ್ನತ ಮಟ್ಟದಿಂದ ನಮಗೆ ಒಂದು ಪರ್ಮಿಷನ್ ಬರಬೇಕಾಗಿದೆ. ಆ ಪರ್ಮಿಷನ್ ಏನು ಅಂತ ನಾವು ಕೇಳಿದಾಗ ಅವರು ಹೇಳ್ತಾರೆ, ವಾರ್ಷಿಕವಾಗಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥ ಪಿಂಚಣಿಯ ಒಟ್ಟು ಮೊತ್ತವನ್ನು ಸರ್ಕಾರ ಒಮ್ಮೆ ಪರ್ಮಿಷನ್ ಕೊಟ್ಟರೆ, ಒಮ್ಮೆ ಆದೇಶ ಕೊಟ್ಟರೆ ನಾವು ಇಡೀ ವರ್ಷದ ಬಜೆಟನ್ನು ಹಂತ ಹಂತವಾಗಿ, ಅಂದರೆ ಪ್ರತಿ ತಿಂಗಳು ನಾವು ಹಾಕ್ತಾ ಹೋಗ್ಬೋದು. ಹಾಗಾಗಿ ನಾವು ವಾರ್ಷಿಕ ಬಜೆಟ್ಗೆ ಅನುಮೋದನೆಗಾಗಿ ನಾವು ಕಾಯ್ತಾ ಇದ್ದೀವಿ, ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತಕ್ಕಂಥ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ, ಈಗಾಗಲೇ ಫೆಬ್ರವರಿ ತಿಂಗಳ ವೇತನವನ್ನು ಮಾರ್ಚಲ್ಲಿ ಅವರು ಕ್ರೆಡಿಟ್ ಮಾಡಿದ್ದಾರೆ ಎಲ್ಲ ಫಲಾನುಭವಿಗಳಿಗೆ. ಇನ್ನು ಉಳಿದ 2 ತಿಂಗಳ ವೇತನವನ್ನು ಈ ತಿಂಗಳು 30ರ ಒಳಗಾಗಿ, ನೆನಪಿರಲಿ, ಈ ತಿಂಗಳ 30ನೇ ತಾರೀಕುವರೆಗೂ ಈ ಪ್ರಕ್ರಿಯೆ ಮುಂದುವರಿಯಬಹುದು ಅಂತಕ್ಕಂಥ ಮಾಹಿತಿಯನ್ನು, ಸುಳಿವನ್ನು ಅವರು ನೀಡಿದ್ದಾರೆ. ಅಂದರೆ 30ನೇ ತಾರೀಕು ಒಳಗಡೆ ಸರ್ಕಾರದ ಅಪ್ರೂವಲ್ ಸಿಕ್ತು ಅಂತಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಈ 2 ತಿಂಗಳ ಒಮ್ಮೆಲೆ ವೇತನವನ್ನು ಅಧಿಕಾರಿಗಳು ಪಾವತಿ ಮಾಡ್ಕೊಳಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು, ಅಂದರೆ ಅವರು ಬಿಲ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಂದರೆ, ಆ ಆಡಿಯೋನ ಹಿರಿಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬೇಡಿ ಅಂತ ನಮಗೆ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಆಡಿಯೋನ ಕೇಳಿಸೋಕ್ಕೆ ನಾವು ಇಷ್ಟಪಡುವುದಿಲ್ಲ, ಅಂದರೆ ನಮ್ಮ ಚಾನಲಲ್ಲಿ ಅದನ್ನು ಪ್ರಸಾರ ಮಾಡುವುದಿಲ್ಲ. ನಮ್ಮ ಚಾನಲ್ಗೆ ಅವ್ರು ತಿಳಿಸಿರೋದಿಷ್ಟೇ, ನಾವು ಇಡೀ ವರ್ಷದ 2025-26ನೇ ಸಾಲಿನ ವಾರ್ಷಿಕ ಬಜೆಟನ್ನು ಒಮ್ಮೆಲೇ ನಾವು ಪರ್ಮಿಷನ್ ಕೇಳಿರೋದ್ರಿಂದ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗ್ತಾಯಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ನಾವು ಅದನ್ನು ಕೂಡ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಳಿದ್ವಿ. 15ನೇ ತಾರೀಕು ಅಥವಾ 16, 15, 20ಕ್ಕೇನಾದ್ರು ಬರ್ತದೆಯಾ ಅಂತಕ್ಕಂಥ ಮಾಹಿತಿ ಕೇಳಿದಾಗ, ಇಲ್ಲ ಸರ್, ಇನ್ನು 3-4 ದಿನ ಇದೆ, ಅದು ಅಷ್ಟರೊಳಗಡೆ ಸಿಗೋದು ಡೌಟ್ ಇದೆ. ಮೇ ಬಿ 30ನೇ ತಾರೀಕು ಒಳಗಡೆ, ಅಂದರೆ ಈ ಮೇ 30ರ ಒಳಗಾಗಿ ಎಲ್ಲರ ಪಿಂಚಣಿಯನ್ನು ಸರ್ಕಾರ ಜಮೆ ಮಾಡೋಕ್ಕೆ ನಮಗೆ ಒಂದು ಆದೇಶವನ್ನು ಕೊಟ್ಟರೆ ಸಾಕು. ನಾವು ವಾರ್ಷಿಕ ಬಜೆಟನ್ನು ಪೂರ್ಣ ಪ್ರಮಾಣದ ಮೊತ್ತವನ್ನು ನಿರೀಕ್ಷಣೆ ಮಾಡಿದ್ದೀವಿ, ಅಂದರೆ ಬಿಲ್ಲನ್ನು ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದೆ. ಆದರೆ ಖಂಡಿತ ನಾವು ಇದೇ ತಿಂಗಳ 30ರೊಳಗಾಗಿ 2 ತಿಂಗಳ ಪಿಂಚಣಿಯನ್ನು ಒಟ್ಟಿಗೆ ಜಮೆ ಮಾಡ್ತೀವಿ, ಯಾವುದೇ ಆತಂಕ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ ಸ್ನೇಹಿತರೆ. ಏನೇ ಆಗಲಿ, ಇಷ್ಟೇ ದಿನ ನಾವು ಕಾದಿದ್ದೀವಿ, ಅಂದರೆ 2 ತಿಂಗಳು ನಾವು ವೆಯ್ಟ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರ, ಅಂದರೆ ಹಿರಿಯ ನಾಗರಿಕರ, ವಿಶೇಷ ಚೇತನರ ಮತ್ತು ವಿಧವಾ ವೇತನ ಎಲ್ಲ ಪಿಂಚಣಿಗಳನ್ನು ಸರ್ಕಾರ ಕೂಡಲೇ ಜಮೆ ಮಾಡ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಮಂದಿ ನಮಗೆ ಕಾಮೆಂಟ್ ಮಾಡಿ ಕೇಳ್ತಾಯಿದ್ರು, ದಯವಿಟ್ಟು ಗಮನಿಸ್ರಿ, ಈ ತಿಂಗಳ 30ರ ಒಳಗಾಗಿ ಸಂಪೂರ್ಣ ವೇತನವನ್ನು ಪಾವತಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಖಂಡಿತ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ, ವಿಡಿಯೋವನ್ನು ಲೈಕ್ ಮಾಡಿ.